ಅವಾಗ ಇವಾಗ ಜಸ್ಟ್ ಇಲ್ಲಿ ನೋಡ್ಕೊಂಡು ಆಶ್ರಮದಿಂದ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಒಬ್ರು ಡೆತ್ ಆಗಿದೆ ಅಣ್ಣ. ಇದು ನಮ್ಮ ಕೈಲಿ ಆಗಿದ್ದ ಕೆಲಸ. ಆ ಭಗವಂತ ಯೋಗೇಶ್ ಅಣ್ಣವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ಕೊಂಬರ್ಲಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ, ಎಷ್ಟೋ ಜನ ಹೊರಗಡೆಯಿಂದ ಬಂದು ಅನ್ನ ತಿಂತಾ ಇದ್ದಾರೆ. ಅವರೆಲ್ಲ ಬಂದು ಒಂದೊಂದು ರೂಪಾಯಿ ಕೊಟ್ಟು ಇಲ್ಲಿ ಒಂದು ಮಾಡಿದ್ರೆ ಒಂದು ಸೇವೆ ಅನ್ನೋದು ಉಳ್ಕೊಳ್ಳುತ್ತೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಇವತ್ತು ಅಲ್ಲ, ಸುಮಾರು ತಿಂಗಳುಗಳಿಂದ ನಮ್ಮ ಆಶ್ರಮಕ್ಕೆ ನಾಗರಾಜಣ್ಣ, ಬಸವರಾಜಣ್ಣ ಅವರು, ಹಾಗೆ ಇವತ್ತು ವಿಶೇಷವಾಗಿ ಅವರಿಬ್ಬರು ಸ್ನೇಹಿತರು ಕೂಡ ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ ಅಣ್ಣಂದರು ಈ ಥರ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡ್ತಿರೋದನ್ನ ನೋಡಿ. ಇವತ್ತು ಇಲ್ಲಿಗೆ ಬೇಕಾದಂಥ ದಿನಸಿ ಸಾಮಗ್ರಿಗಳನ್ನ ತೊಗೊಂಡು ಬಂದು, ಹಾಗೆ ಕಟ್ಟಡ ನಿರ್ಮಾಣಕ್ಕೆ ಸಿಮೆಂಟ್ ಕೂಡ ತೊಗೊಂಡು ಬಂದರು. ಹೆಚ್ಚು ಕಮ್ಮಿ ಈ ತಿಂಗಳಲ್ಲೇ 3 ಬಾರಿ ಆಶ್ರಮಕ್ಕೆ ಭೇಟಿ ಕೊಟ್ಟರು. ಸೊ ಅವ್ರ ಬಾಯಲ್ಲೇ ಕೇಳೋಣ, 3 ಬಾರಿ ಈ ತಿಂಗಳಲ್ಲಿ ನೀವು ಭೇಟಿ ಕೊಟ್ಟಿದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದು ಏನಿಲ್ಲ, ನಮ್ಮದು ನಿಮ್ಮ ಪ್ರೋಗ್ರಾಮ್ಗಳು ನೋಡ್ಕೊಂಡು ಬರ್ತಾ ಇದ್ದೋ. ನಮ್ಮ ಕೈಯಲ್ಲಿ ಆದಷ್ಟು ಹಳ್ಳಿಲಿ ಸೇವೆ ಮಾಡೋಣ ಅಂತ ನಮಗೂ ಅನ್ನಿಸ್ತು. ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನೀವಾದರೆ ಮಾಡ್ತಾ ಇದ್ದೀರಾ. ಇದು ತುಂಬ ಒಳ್ಳೆಯ ಕೆಲಸ. ಇದು ಜನಕ್ಕೆ ಏನು ಮಾಹಿತಿ ಕೊಡ್ತೀನಿ ಅಂದರೆ, ಅವ್ರ ಕೈಯಲ್ಲಿ ಆದಷ್ಟು ಈ ಆಶ್ರಮಕ್ಕೆ ಬಂದು ಡೈರೆಕ್ಟಾಗಿ ಬಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರು ಏನು ಕಷ್ಟ ಬೀಳ್ತಾ ಇದ್ದಾರೆ ಅದೆಲ್ಲ ನೋಡಿ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡಲಿ ಅಂತ ನಾನು ಕಣಕಣಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಥ್ಯಾಂಕ್ಸ್ ಅಣ್ಣ. ಆದರೂ ಇದನ್ನ ಈ ತಿಂಗಳಲ್ಲಿ 3 ಬಾರಿ ಬಂದು ಭೇಟಿ ಕೊಟ್ಟಿದ್ದೀರಾ, ನೋಡಿದ್ದೀರಾ. ನಿಮ್ಮ ಕಣ್ಣಲ್ಲಿ ನೋಡ್ದಂಗೆ ಇದು ತುಂಬ ಈಸಿ ಅನ್ಸುತ್ತಾ? ಅಣ್ಣ, ನಾವು ಅದೇ ನಮ್ಮ ಸ್ನೇಹಿತರು ಎಲ್ಲ ಅಣ್ಣವರೆಲ್ಲ ಮಾತಾಡ್ದು. ಅಣ್ಣ, ಇದು ನಮ್ಮ ಕೈಯಲ್ಲಿ ಆಗ್ದಿದ್ದ ಕೆಲಸ. ಆ ಭಗವಂತ ಯೋಗೇಶ್ ಅಣ್ಣವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ಕೊಂಬರ್ಲಿ. ಅವಾಗ ಇವಾಗ ಜಸ್ಟ್ ಇಲ್ಲಿ ನೋಡ್ಕೊಂಡು ಆಶ್ರಮದಿಂದ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಒಬ್ರು ಡೆತ್ ಆಗಿದ್ರು ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ. ನೀವು ಕರ್ಕೊಂಬರ್ಬೇಕಾದ್ರೂ ಒಂದು ಕಂಪ್ಲೇಂಟ್ ಲೆಟ್ರ್ ಕೊಡಬೇಕು, ಇಲ್ಲಿಂದ ತಗೊಂಡೋಗ್ಬೇಕು, ದಫನ್ ಮಾಡ್ಬೇಕಾದ್ರೂ ಒಂದು ಲೆಟ್ರ್ ಕೊಡಬೇಕು. 60 ಇಂದ 180 ಜನ ನೀವು ಸಾಕ್ತಾ ಇದ್ದೀರಾ ಅಂದರೆ ಅದು ತುಂಬ ಗ್ರೇಟ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ನಿಜವಾಗೂ ಅದು ಎಲ್ಲರಿಗೂ ಮಾಡೋಕ್ಕಾಗಲ್ಲ ಅಣ್ಣ ಸೇವೆ. ಅದು ನೀವು ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ದೊಡ್ಡ ಗುಣ. ನಿಮ್ಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ಕೊಂಬರ್ಲಿ ಭಗವಂತ. ನಮ್ಮ ಕೈಯಲ್ಲಾದಷ್ಟು ಹಳ್ಳಿಲಿ ಸೇವೆ ಮಾಡಿದ್ದೀವಿ. ಎಲ್ಲರಿಗೂ ಜನಗಳು ಪ್ರತಿಯೊಬ್ಬರು ಬಂದು ಇಲ್ಲಿ ನೋಡಿ ಅವ್ರ ಕೈಯಲ್ಲಿ 1 ರೂಪಾಯಿ ಸಹಾಯ ಮಾಡಲಿ ಸಾಕು. 1 ಲಕ್ಷಾಂತರ ರೂಪಾಯಿ ಮಾಡೋದೇನು ಬೇಡ, 1 ರೂಪಾಯಿ ಮಾಡಲಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ, ಎಷ್ಟೋ ಜನ ಹೊರಗಡೆಯಿಂದ ಬಂದು ಅನ್ನ ತಿಂತಾ ಇದ್ದಾರೆ. ಅವರೆಲ್ಲ ಬಂದು 1 ರೂಪಾಯಿ ಕೊಟ್ಟು ಇಲ್ಲಿ ಒಂದು ಮಾಡಿದ್ರೆ ಒಂದು ಸೇವೆ ಅನ್ನೋದು ಉಳ್ಕೊಳುತ್ತೆ. ಥ್ಯಾಂಕ್ ಯು ಅಣ್ಣ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೊಸ ಜಾಗ ಬೇರೆ ನೋಡ್ಕೊಂಡು ಬಂದ್ರಿ ಅಣ್ಣ. ನನ್ನ ಹೆಸರು ಬಸವರಾಜು ಅಂತ ಹೇಳಿ. ನಾನು ನಿಮ್ಮ ಯೂಟ್ಯೂಬಲ್ಲಿ ಸುಮಾರು ಪ್ರೋಗ್ರಾಮ್ಗಳೆಲ್ಲ ನೋಡಿದ್ದೀನಿ. ಬಟ್ ಆಮೇಲೆ ಈ ಜಾಗದ ಬಗ್ಗೆನೂ ನಾನು ತುಂಬ ನೀವು ಕಷ್ಟದಲ್ಲಿದ್ದಾಗೂ ನೋಡಿದೆ. ಬಟ್ ನಮ್ಮ ಕೈಲಿ ಆ ಟೈಮಲ್ಲೆಲ್ಲ ಹೆಲ್ಪ್ ಮಾಡೋಕ್ಕೆ ನಮಗೂ ಶಕ್ತಿ ಇರಲಿಲ್ಲ. ಇವಾಗ ನಾವು ಏನೋ ಒಂದು ಸಣ್ಣದಾಗಿ ಪುಟ್ಟದಾಗಿ ಒಂದು ಬಿಸ್ನೆಸ್ ಅಂತ ಮಾಡ್ಕೊಂಡಿದ್ದೀವಿ. ಅದರಿಂದ ನಾವು ನಮ್ಮ ನಾಗಣ್ಣವರು ಬನ್ನಿ ಹೋಗೋಣ ಅಂತ ಎಲ್ಲ ಕರೆದ್ರು. ನಾವು ನಮ್ಮ ಸ್ನೇಹಿತರೆಲ್ಲ ಬಂದು ಏನೋ ನಮ್ಮ ಕೈಲಾದ ಮಟ್ಟಿಗೆ ಒಂದು ಹಳ್ಳಿಲ್ ಸೇವೆ. ಮತ್ತು ಆಮೇಲೆ ಇಲ್ಲಿಂದ 3 ಕಿಲೋಮೀಟ್ರ್ ನೀವು ಹೊಸ್ದಾಗಿ ಇವಾಗ ಇದು ಮಾಡ್ತಾಯಿದ್ದೀರಾ. ಅದಕ್ಕೆ ತುಂಬ ಜನ ಎಲ್ಲರೂ ಇವಾಗ ನಮ್ಮ ನಾಗಣ್ಣ ಹೇಳ್ದಂಗೆ ಯಾರೂ ಮಾಡೋಕ್ಕಾಗಲ್ಲ. 1 ರೂಪಾಯಿ ಕೊಟ್ಟು ಇಡೀ ನಮ್ಮ ಕರ್ನಾಟಕದಲ್ಲಿ 1 ರೂಪಾಯಿ ಅಂತ ಹಾಕಿದ್ರು ಎಷ್ಟೋ ದುಡ್ಡು ಆಯ್ತದೆ. ಬಟ್ ಯಾರಿಗೂ ಆ ಮನೋಭಾವ ಇಲ್ಲ. ನಾವು ನೋಡ್ದಂಗೆ ಸುಮಾರು ಕಡೆ ಹೋಗಿದ್ದೀರಿ, ಮಾಡಿದ್ದೀರಿ, ಬಟ್ ಯಾರೂ ಮಾಡಿಲ್ಲ. ನಾವು ನಮ್ಮ ಕೈಲಾಗಿ ಹಳ್ಳಿಲ್ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು ನಾಗರಾಜಣ್ಣ ಅವ್ರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೂ ಕೂಡ ದೇವ್ರು ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಕೊಡಲಿ. ತುಂಬ ಖುಷಿಯಾಗುತ್ತೆ. ಈ ಥರ ಕರ್ನಾಟಕದಲ್ಲಿ ತುಂಬ ಅಣ್ಣಂದ್ರು ನಮ್ಗೆ ಸಪೋರ್ಟ್ ಮಾಡ್ತಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನಿಮ್ಮೆಲ್ಲರೂ ಪಾದಗಳಿಗೆ ನಮಸ್ಕಾರ ತಿಳಿಸ್ತೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯು ಶಿವನೇ ಭುವನಂ ಗಗನಂ ಸಕಲಂ ಶರಣೋ ಅಖಿಲೋ ನಿಖಿಲೋ ಶಿವನೇ ಶರಣೋ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.